ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋ ಕ್ಯಾಥೆಟರ್ ಇಸ್ ಅನೇಬಲ್ ಟು ಪಾಸ್ ಥ್ರೂ ದ ಸರ್ವಿಕ್ಸ್ ಡ್ಯೂರಿಂಗ್ IUI. ಅಂದರೆ ಈಗ ಒಂದು ಸ್ವಲ್ಪ ಜನ ಮೆಸೇಜ್ ಮಾಡಿದರು, IUI ಮಾಡುವಾಗ ಕ್ಯಾಥೆಟರ್ ಹಾಕಿ ಏನು ಸ್ಪರ್ಮ್ನ ಒಳಗಡೆ ಹಾಕಬೇಕು, ಯೂಟ್ರಸ್ ಒಳಗಡೆಗೆ ಪ್ಲೇಸ್ ಮಾಡಬೇಕಲ್ಲ, ಆ ಟೈಮಲ್ಲಿ ಸರ್ವಿಕ್ಸ್ ಓಪನ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಕ್ಯಾಥೆಟರ್ ಒಳಗಡೆ ಹೋಗ್ತಾ ಇಲ್ಲ ಅಂತ ಹೇಳಿ IUIನ ಪೋಸ್ಟ್ಪೋನ್ ಮಾಡಿದ್ದಾರೆ ಅಥವಾ IUIನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಯೂಶ್ವಲ್ ಆಗಿ ಹೇಳಿದರು. ಆಯಿತಾ? ಸೊ ಯಾಕಾಗುತ್ತೆ, ಹೀಗಿತ್ತು ಆಗ್ತಾ ಇದೆ ಅಂತಂದರೆ ಏನು ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋ. ಓಕೆ, ಸೊ ರೀಸನ್ಸಲ್ಲಿ ಫಸ್ಟ್ ರೀಸನ್ನು ಸರ್ವೈಕಲ್ ಸ್ಟೆನೋಸಿಸ್ ಅಂತಂದರೆ ನ್ಯಾರೋ ಸರ್ವಿಕ್ಸ್ ಆರ್ ಟೈಟ್ ಓಪನಿಂಗ್. ಅಂತಂದರೆ ಸರ್ವಿಕ್ಸು ತುಂಬ ಗಟ್ಟಿಯಾಗಿರಬಹುದು ಅಥವಾ ನ್ಯಾರೋ ಓಪನಿಂಗ್ ಅಂತಂದರೆ ಓಪನಿಂಗ್ಗೆ ತುಂಬ ಸಣ್ಣ ಇರುತ್ತೆ. ಆಯಿತಾ? ಕೆಲವೊಂದಿಷ್ಟು ಜನಕ್ಕೆ ಬೈ ಬರ್ತೆ ಆಗಿದ್ದವಾಗ ಏನು ಮಾಡೋದಕ್ಕಾಗಲ್ಲ. ಆಯಿತಾ? ಮೂಗಿನ ಹೊಳ್ಳೆ ಇಷ್ಟೇ ಇದೆ, ಇದು ನನಗೆ ದೊಡ್ಡದು ಬೇಕು ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ಇವಾಗ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅಷ್ಟೇ. ಆಯಿತಾ? ಸೊ ಒಬ್ಬೊಬ್ಬರಿಗೆ ಬೈ ಡಿಫಾಲ್ಟೇ ಟೈಟ್ ಓಪನಿಂಗ್ ಇರುತ್ತೆ ಅಥವಾ ನ್ಯಾರೋ ಸರ್ವಿಕ್ಸ್ ಇರುತ್ತೆ, ಅಂದರೆ ತುಂಬ ಚಿಕ್ಕ ಸರ್ವಿಕ್ಸ್ ಇರುತ್ತೆ. ಆ ಥರ ಸರ್ವಿಕ್ಸ್ ಚಿಕ್ಕ ಇದ್ದವಾಗ ಕ್ಯಾಥೆಟರು ಒಳಗಡೆ ಹೋಗೋದಿಲ್ಲ. ಇದು ರೀಸನ್ ನಂಬರ್ 1. ನೆಕ್ಸ್ಟು ಥಿಕ್ ಸರ್ವೈಕಲ್ ಮ್ಯೂಕಸ್, ಅಂದರೆ ತುಂಬ ದಪ್ಪನಾಗಿರುವಂತಹ ಸರ್ವೈಕಲ್ ಮ್ಯೂಕಸ್ ಪ್ರೊಡ್ಯೂಸ್ ಆಗಿರುತ್ತೆ. ಇದು ನ್ಯಾಚುರಲ್ ಆಗಿನೂ ಇರಬಹುದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಆಗಿರಬಹುದು ಅಥವಾ ಹಾರ್ಮೋನಲ್ ಎಫೆಕ್ಟಿಂದ ಈ ಥರ ಥಿಕ್ ಆಗಿರೋ ಮ್ಯೂಕಸ್ ಫಾರ್ಮ್ ಆಗಿರಬಹುದು. ಯಾವಾಗ ಈ ತುಂಬ ಥಿಕ್ ಆಗಿರೋ ಮ್ಯೂಕಸ್ ಫಾರ್ಮ್ ಆಗಿರುತ್ತೆ, ಇಟ್ ವಿಲ್ ಬಿ ಲೈಕ್ ಸಾಲಿಡ್. ಆಯಿತಾ? ಸಾಲಿಡ್ ಅಂತಂದರೆ ಘನ ವಸ್ತು. ಆಯಿತಾ? ಯಾವಾಗ ಅದು ಲಿಕ್ವಿಡ್ ಆರ್ ಏರ್ ಇರುತ್ತೆ ಆವಾಗ ಮಾತ್ರ ಹೀಗೆ ಒಳಗಡೆ ಹೋಗುತ್ತೆ. ಆಯಿತಾ? ಯಾವಾಗ ಸರ್ವಿಕ್ಸು ಗಟ್ಟಿ ಇರುತ್ತೆ ಆವಾಗ ಕ್ಯಾಥೆಟರ್ ಒಳಗಡೆ ಹೋಗೋದಿಲ್ಲ. ಆಯಿತಾ? ಸೊ ಹಾಗಾಗಿ ಈ ಸರ್ವೈಕಲ್ ಮ್ಯೂಕಸ್ ತುಂಬ ಗಟ್ಟಿಯಾಗಿತ್ತು ಅಂತಂದ್ರೂ ಕೂಡ ಕ್ಯಾಥೆಟರ್ ಒಳಗಡೆ ಹೋಗಿರೋದಿಲ್ಲ. ನೆಕ್ಸ್ಟು ಸರ್ವೈಕಲ್ ಪೊಸಿಷನ್, ಅಂದರೆ ಸರ್ವಿಕ್ಸ್ ಹೇಗಿರಬೇಕು ಹಾಗಿರೋ ಬದಲು ಟಿಲ್ಟೆಡ್, ಅಂದರೆ ಸ್ಟ್ರೈಟ್ ಆಗಿರೋ ಬದಲು ಹೀಗೆ ಮಧ್ಯ ಏನಾದರೂ ಟಿಲ್ಟ್ ಆಗಿತ್ತು ಅಂತಂದ್ರೂ ಕೂಡ ಟಿಲ್ಟ್ ಆಗಿರೋ ಸರ್ವಿಕ್ಸ್ ಒಳಗಡೆಗೆ ನೀವು ಸ್ಟ್ರೈಟಾಗಿ ಕ್ಯಾಥೆಟರ್ನ ಹಾಕಿದ್ರೆ ಹೇಗೆ ಹೋಗುತ್ತೆ? ಹೋಗೋದಿಲ್ಲ ಅಲ್ವಾ? ಸೊ ಈ ಥರ ಡಿಫ್ರೆಂಟಾಗಿ ಪೊಸಿಷನ್ ಇರೋ ಅಂತಹ ಸರ್ವಿಕ್ಸ್ ಇತ್ತು ಅಂದ್ರೂ ಕೂಡ ಕ್ಯಾಥೆಟರ್ ಒಳಗಡೆ ಹೋಗಿರೋದಿಲ್ಲ. ಇನ್ಅಡೆಕ್ವೇಟ್ ಲುಬ್ರಿಕೇಶನ್ ಕಮ್ಮಿ ಇತ್ತು ಅಂತಂದ್ರೂ ಬಿಕಾಸ್ ಆಫ್ ದಿ ಫ್ರಿಕ್ಷನ್ ಕ್ಯಾಥೆಟರ್ ಒಳಗಡೆ ಹೋಗೋದಿಲ್ಲ. ಯಾವಾಗ ಲುಬ್ರಿಕೇಶನ್ ಇರುತ್ತೆ, ಇಟ್ ಮೇ ಬಿ ನ್ಯಾಚುರಲ್ ಆರ್ ಇಟ್ ಮೇ ಬಿ ಬಿಕಾಸ್ ಆಫ್ ರೆಸಿಸ್ಟೆನ್ಸ್. ಬೇಡ ಅಂತಂತೆ ಗಟ್ಟಿ ಇಟ್ಕೊಂಡ್ವಿ ಅಂತಂದ್ರೆ ಆಬ್ವಿಯಸ್ಲಿ ಲುಬ್ರಿಕೇಶನ್ ಇರೋದಿಲ್ಲ. ಸೊ ಆ ಟೈಮಲ್ಲೂ ಕೂಡ ಕ್ಯಾಥೆಟರ್ ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಇಟ್ ಮೇ ಬಿ ನ್ಯಾಚುರಲ್ ಆರ್ ಬಿಕಾಸ್ ಆಫ್ ದಿ ರೆಸಿಸ್ಟೆನ್ಸ್. ಪ್ರೀವಿಯಸ್ ಸರ್ಜರಿ ಆರ್ ಪ್ರೀವಿಯಸ್ ಟ್ರಾಮಾ, ಮುಂಚೆ ಯಾವುದಾದ್ರೂ ಆಪ್ರೇಷನ್ ಥರ ಏನಾದರೂ ಮಾಡಿಸ್ಕೊಂಡು ಅಥವಾ ಸರ್ಜರಿ ಆ ಥರ ಏನಾದರೂ ಮಾಡಿಸ್ಕೊಂಡು ಅದರಿಂದ ಏನಾದರೂ ಎಫೆಕ್ಟ್ ಆಗಿ ಸರ್ವಿಕ್ಸ್ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದ್ರೂ ಕೂಡ ಕ್ಯಾಥೆಟರ್ ಒಳಗಡೆ ಹೋಗೋದಿಲ್ಲ. ಸೊ IUI ಮಾಡಬೇಕಾದ್ರೆ ಓಪನ್ ಆಗೋದಿಲ್ಲ. ನೆಕ್ಸ್ಟು ಹೈ ಸರ್ವಿಕ್ಸ್ ಅಂತಂದರೆ ಹೈ ಇಂಟರ್ನಲ್ OS ಅಂತ ಹೇಳ್ತಾರೆ. ಸೊ ಸರ್ವಿಕ್ಸ್ದು ಓಪನಿಂಗ್ ಏನಿರುತ್ತಲ್ಲ ಅದು ತುಂಬ ಹೈ ಇರುತ್ತೆ, ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಹೈಟಲ್ಲಿ ಇತ್ತು ಅಂತಂದ್ರೂ ಕೂಡ ಕ್ಯಾಥೆಟರ್ ಒಳಗಡೆ ಹೋಗೋದಿಲ್ಲ. ಆಯಿತಾ? ಸೊ ಇದಿಷ್ಟು ಪಾಸಿಬಲ್ ರೀಸನ್ಸ್. ಇಷ್ಟು ರೀಸನ್ಸಿಂದ ಕ್ಯಾಥೆಟರ್ ಒಳಗಡೆ ಹೋಗ್ತಾ ಇಲ್ಲ, IUI ಮಾಡೋಕ್ಕಾಗ್ತಾ ಇಲ್ಲ ಅಂತಂತಂದರೆ ಏನೆಲ್ಲ ಮಾಡಬಹುದು, ಡಾಕ್ಟರ್ ಏನು ಮಾಡಬಹುದು ಅಂತಂದರೆ, ಫಸ್ಟ್ ಥಿಂಗು ಕ್ಯಾಥೆಟರ್ ಚೇಂಜ್ ಮಾಡ್ತಾರೆ. ಅಂದರೆ ಕ್ಯಾಥೆಟರ್ ದಪ್ಪ ಇದು ಆಲ್ರೆಡಿ ತುಂಬ ತಿನ್ನಿರೋ ಅಂಥದ್ದನ್ನೇ ಯೂಸ್ ಮಾಡಿರ್ತಾರೆ. ಸಪೋಸ್ ಅದನ್ನು ಅದಕ್ಕಿಂತ ಚಿಕ್ಕದನ್ನ ಯೂಸ್ ಮಾಡುವಂತಹ ಚಾನ್ಸಸ್ ಇತ್ತು ಅಂತಂತಂದರೆ ಆಬ್ವಿಯಸ್ಲಿ ಡಾಕ್ಟರ್ ಅದಕ್ಕಿಂತ ಚಿಕ್ಕದಾಗಿರುವಂತಹ ಕ್ಯಾಥೆಟರ್ನ ಯೂಸ್ ಮಾಡ್ತಾರೆ. ಒಂದು. ಎರಡನೇದು ಗಿವ್ ಜೆಂಟಲ್ ಪ್ರೆಷರ್ ಆ್ಯಂಡ್ ಮೇಕಿಂಗ್ ದೆಮ್ ಕಾಮ್ ಅಂತಂದರೆ ಬಿಕಾಸ್ ಆಫ್ ಆ್ಯಂಗ್ಸೈಟಿ, ಅಂದರೆ IUI ಅಂತಂದರೆ ಏನೋ ತುಂಬ ದೊಡ್ಡ ಪ್ರೊಸೀಜರ್ ಅಂತ ಅಂದ್ಕೊಂಡು ಹೆದರ್ಕೊಂಡಿರೋವಂತಹ ಹೆಣ್ಮಕ್ಳಿದ್ರು ಅಂತಂದ್ರೂ ಕೂಡ ಲುಬ್ರಿಕೇಶನ್ ಸರಿಯಾಗೋದಿಲ್ಲ ಆ್ಯಂಡ್ ಸರ್ವಿಕ್ಸ್ ಓಪನ್ ಆಗೋದಿಲ್ಲ. ಆಯಿತಾ? ಸೊ ಹಾಗಾಗಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಅವ್ರನ್ನ ಕಾಮ್ ಡೌನ್ ಮಾಡಿ ಪ್ರೆಷರ್ ಕೊಟ್ಟು ಸರ್ವಿಕ್ಸ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ಅಂತಂದರೆ ಮೆಡಿಸಿನ್ ಕೊಟ್ಟು ಸರ್ವಿಕ್ಸ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ಅಂತಂದರೆ ಅನಸ್ತೇಷಿಯಾ ಕೊಟ್ಟು IUIನ ಮಾಡ್ತಾರೆ. ಆಯಿತಾ? ಇಲ್ಲ ಅಂತಂತಂದರೆ ಪೋಸ್ಟ್ಪೋನ್ ಮಾಡ್ತಾರೆ. ನೆಕ್ಸ್ಟ್ ಬೇರೆ ಯಾವುದಾದ್ರೂ ದಿವಸ ತೊಗೊಂಡು ಅವತ್ತಿನ ದಿವಸ ಸೊ ದಟ್ ಒಂದು ಸ್ವಲ್ಪ ಯೂಸ್ ಟು ಇಟ್ ಅನ್ನೋ ಥರ ಆಗಿ ಕಾಮ್ ಡೌನ್ ಆಗಲಿ ಅನ್ನೋಂತಹ ಯೋಚನೆಯಿಂದ ಪೋಸ್ಟ್ಪೋನ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದಿ ಸಿಚುವೇಷನ್ನಲ್ಲಿ IUI ಮಾಡುವಾಗ ಯಾವುದೇ ಥರನಾದಂತಹ ಪ್ರಾಬ್ಲಮ್ಸ್ ಆಗೋದಿಲ್ಲ. ಹೆದರ್ಕೊಳ್ಳೋಕೆ ಹೋಗಬೇಡಿ. ಎಲ್ಲೋ 1% ಅಷ್ಟು ಜನಕ್ಕೆ
ಈ ಥರ ಕ್ಯಾಥೆಟರ್ ಒಳಗಡೆ ಹೋಗಿರೋದಿಲ್ಲ. ಸೊ ಹಾಗಾಗಿ IUIನ ಪೋಸ್ಟ್ಪೋನ್ ಮಾಡಿರ್ತಾರೆ ಆಯಿತಾ. ಸೊ ಪೋಸ್ಟ್ಪೋನ್ ಮಾಡಿ ಆದಮೇಲೂ ಅನಸ್ತೇಷಿಯಾ ಕೊಟ್ಟು ಕೂಡ ಟ್ರೈ ಮಾಡಬಹುದು, ಮೆಡಿಸಿನ್ ಕೊಟ್ಟು ಕೂಡ ಟ್ರೈ ಮಾಡ್ಬೋದು. ಸೊ ಡಾಕ್ಟ್ರ್ ಹತ್ರ ಮಾತಾಡಿ ಸೊ ದಟ್ IUI ಸಕ್ಸಸ್ ಆಗುತ್ತೆ. ಯಾರೆಲ್ಲ IUI ಮಾಡಿಸ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀರಾ ಅವ್ರ ಮನಸ್ಥಿತಿ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂತಂದರೆ ಮಗು ಬೇಕು ಅನ್ನೋ ಹಂಬಲ ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸಿರುತ್ತೆ ಖಂಡಿತವಾಗ್ಲೂ. ಸೊ ಹಾಗಾಗಿ ಡೋಂಟ್ ವರಿ, ನಿಮಗೂ ಆಗುತ್ತೆ, ನಿಮ್ಮ ಟೈಮ್ ಬರಬೇಕು ಅಷ್ಟೇ ಆಯಿತಾ. ಹೆದರ್ಕೊಳ್ಳೋಕೆ ಹೋಗಬೇಡಿ, ಆರಾಮಾಗಿ IUI ಮಾಡಿಸ್ಕೊಡಿ. ಒಂದೇ ಅಟೆಂಪ್ಟಲ್ಲೂ ಕೂಡ ನಿಮ್ಗೆ ಸಕ್ಸಸ್ ಆಗ್ಬೋದು ಅಲ್ವಾ. ಬಿ ಹೋಪ್ಫುಲ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.